ಎವ್ರಿ ವರ್ಷದಲ್ಲಿ ಈ ಮಾರ್ಚ್ ಮಂತ್ ಅನ್ನ ಎನೋಮೆಡಿಸಿಸ್ ಅವೇರ್ನೆಸ್ ಪ್ರೋಗ್ರಾಮ್ ಅಂತ, ಅಂದ್ರೆ ರಿಪ್ರೊಡಕ್ಟಿವ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಪೀರಿಯಡ್ ಅವಾಗಿಂದ ಟಿಲ್ ದ ಮೆನಪಾಸ್ ಅಂದ್ರೆ ಮುಟ್ಟು ನಿಲ್ಲುವರೆಗೂ ಬರುವಂತ ಕಾಯಿಲೆ ಎನೋಮೆಡಿಸಿಸ್. ನಾನು ಡಾಕ್ಟರ್ ವಿಜಯ್ ಕುಮಾರ್ PK, ವರದಾನ ಫರ್ಟಿಲಿಟಿ ಸೆಂಟರ್ ಡೈರೆಕ್ಟರ್ ಮತ್ತು ಚೀಫ್ ಲ್ಯಾಪ್ರೋಸ್ಕೋಪಿಕ್ ಸರ್ಜನ್ ಆಗಿ ಮಾತಾಡ್ತಾ ಇದ್ದೀನಿ. ಯಾವಾಗ ಪೀರಿಯಡ್ ಬರುತ್ತಲ್ಲ ಆ ಟೈಮಲ್ಲಿ ಪೀರಿಯಡ್ ಎಲ್ಲಾ ಮಕ್ಕಳು ಸ್ವಲ್ಪ ಪೇನ್ ಬರುತ್ತೆ. ಪೇರೆಂಟ್ಸ್ ನೆಗ್ಲಿಜೆನ್ಸ್ ಇಂದನೋ ಅಥವಾ 1-2 ದಿವಸ ಇರುತ್ತಲ್ಲ, ಎಲ್ಲರೂ ನನಗೂ ಬಂದಿತ್ತು ನಿನಗೂ ಬರುತ್ತೆ, ಕಾಯಿಲೆ ಏನಿಲ್ಲ, ಇದು ಸುಮ್ಮನೆ ಬಿಡು ಅಂತ ಹೇಳ್ತಾರೆ. ಇದರಿಂದ ಆ ಏನು ಮಾಸಿಕ ಟೈಮಲ್ಲಿ ನೋವು, ಹೊಟ್ಟೆ ನೋವು, ಹೊಟ್ಟೆ ನೋವು ಬರುತ್ತಲ್ಲ, ಅದನ್ನ ನಾವು ನೆಗ್ಲೆಕ್ಟ್ ಮಾಡ್ಬಿಟ್ಟು ಪೇರೆಂಟ್ಸ್ ಆಗಿ ನೆಗ್ಲೆಕ್ಟ್ ಮಾಡಿ ಹಂಗೆ ಪ್ರೋಗ್ರೆಸ್ ಆಗ್ತಾ ಹೋಗುತ್ತೆ. ಅದರಿಂದ ಆ ಎನೋಮೆಡಿಸಿಸ್ ಬರ್ತಾ ದೊಡ್ಡದಾಗಿ ಸಿವಿಯರಿಟಿ ಡಿಸೀಸ್ ಅಂದ್ರೆ ಏನು, ಗ್ರೇಡ್ 0 ಇಂದ ಗ್ರೇಡ್ 4 ವರೆಗೂ ಹೋಗುತ್ತೆ. ಸಾಮಾನ್ಯವಾಗಿ ಎನೋಮೆಡಿಸಿಸ್ ಅಫೆಕ್ಟ್ ಮಾಡೋದಂದ್ರೆ ಓವರಿಸು, ಅದ್ರ ಹಿಂಭಾಗ ಯೂಟ್ರಸ್ ಹಿಂಭಾಗದಲ್ಲಿ ಯೂಟ್ರಸ್ ಲಿಗ್ಮೆಂಟ್ ಇರುತ್ತೆ, ಅದಕ್ಕೆ ಹೋಗಿ ಅಂಟ್ಕೊಳ್ಳುತ್ತೆ. ಮತ್ತೆ ಪೆಲ್ವಿಸ್, ಅದ್ರ ಹಿಂದ್ಗಡೆ ಎಲ್ಲ ಪೆಲ್ವಿಸ್ ಅಲ್ಲಿ ಎಲ್ಲ ಆ ಬ್ಲಡ್ ಹೋಗಿ ಕುತ್ಕೊಂಡು ಅದು ಬೆಳೀತಾ ಹೋಗುತ್ತೆ. ಇದು ಒಂದು ಯೂಟ್ರಸ್ ಲೇಯರ್ ಭಾಗದ ಪೊರೆ ಅನ್ನೋದು ಏನು ಬ್ಲೀಡಿಂಗ್ ಆಗಿ ಆಚೆ ಹೋಗ್ಬೇಕಲ್ಲ, ಅದು ಒಳಗಡೆ ಹೋಗಿ ಅಲ್ಲಿ ಕೂತ್ಕೊಂಡು ಡೆಪಾಸಿಟ್ ಆಗಿ ಬೆಳೀತಾ ಹೋಗುತ್ತೆ. ಅಂದ್ರೆ ಏನು, ಹಾರ್ಮೋನ್ ಮುಖಾಂತರ. ಅಂದ್ರೆ ಹೆಣ್ಮಕ್ಳಲ್ಲಿ ಮಂತ್ಲಿ ಪೀರಿಯಡ್ ಏನು ಹಾರ್ಮೋನ್ ಬೆಳೀತಾ ಇರುತ್ತಲ್ಲ, ಕೆಲವೊಂದು ಹಾರ್ಮೋನ್ಸು ಈಸ್ಟ್ರೋಜನ್ ಅಂತ ಇರುತ್ತೆ, ಅದು ಅಲ್ಲೋಗಿ ಡೆವಲಪ್ ಆಗಿ ಅದು ಜಾಸ್ತಿ ಆಗ್ತಾ ಬೆಳಕ್ಕೆ ಸ್ಟಾರ್ಟ್ ಮಾಡುತ್ತೆ. ಮತ್ತೆ ಸಾಮಾನ್ಯವಾಗಿ ಈಗ ತಾಯಿಗಿದ್ರು ಅವರ ಹೆಣ್ಮಕ್ಳಿಗೂ ಬರುವಂತ ಚಾನ್ಸಸ್ ಇರುತ್ತೆ. ಯಾಕಂದ್ರೆ ಜೆನೆಟಿಕ್ಲಿ ಸ್ವಲ್ಪ ಕೆಲವೊಂದೆಲ್ಲ ರೀಸನ್ಸ್ ಕೊಡ್ತಾರೆ. ಅಂದ್ರೆ ಕೆಲವೊಂದು ಜೀನ್ಸ್ ಇಂದನೂ ಇವ್ರ ತಾಯಿಗೆ ಅದು ಇಮ್ಯುನಿಟಿ ಕಡಿಮೆ ಆದ್ರೆ ಮಗುವಿಗೂ ಬರುತ್ತೆ ಅಂತ. ಕಿಬ್ಬೊಟ್ಟೆ ಪೇನು, ಮತ್ತೆ ಮಲಮೂತ್ರ ಮಾಡಬೇಕಾದ್ರೆ ಅಥವಾ ಮೋಷನ್ ಮಾಡಬೇಕಾದ್ರೆ ಅಥವಾ ಯೂರಿನ್ ಪಾಸ್ ಮಾಡಬೇಕಾದ್ರೆ ಪೇನು ಬರ್ತಾ ಹೋಗ್ತಾ ಇರುತ್ತಲ್ಲ, ಅದು ನಾವೇನು ಕೊಳ್ತೀವಿ ಅಂದ್ರೆ 1-2 ಪೇನ್ ಕಿಲ್ಲರ್ ತಗೊಳ್ತೀವಿ, ನೆಗ್ಲೆಕ್ಟ್ ಮಾಡ್ಬಿಟ್ಟು ಹಾಗೆ ಯಾವಾಗ ಬರುತ್ತೆ ಅವಾಗ 2 ದಿವಸ ಮಾತ್ರೆ ತಗೊಳ್ಳೋದು, ಬಿಟ್ಟು ಬಂದಾಗ ಪೇನ್ ಎಲ್ಲ ಬಂದಾಗ ಓವರ್ ದಿ ಕೌಂಟರ್ ಮಾತ್ರೆ ತಗೊಳ್ತೀವಲ್ಲ, ಅದರಿಂದ ಈ ಎನೋಮೆಡಿಸಿಸ್ ಅನ್ನೋದು ಬೆಳೀತಾ ಹೋಗುತ್ತೆ. ಸ್ಟೇಜ್ 0 ಇರೋದು 1 ಬರುತ್ತೆ, 2 ಬರುತ್ತೆ, 3 ಬರುತ್ತೆ, 4 ಬರುತ್ತೆ. ಯಾವಾಗ ಸ್ಟೇಜ್ 4 4 ಬಂದಾಗ 2 ಕಡೆ ದೊಡ್ಡ ಗಡ್ಡೆ ಆಗ್ಬಿಟ್ಟು ಎನೋಮೆಡಿಸಿಸ್ 2 ಓವರಲ್ಲಿ ಬೆಳೆದು ಮತ್ತೆ ಅದನ್ನ ಮಲಮೂತ್ರ ಭಾಗ ಅಂದ್ರೆ ರೆಕ್ಟಮ್ಗೆಲ್ಲ ಅಂಟ್ಕೊಂಡು ಮೋಷನ್ ಆಗೋಕ್ಕೂ ತುಂಬಾ ತೊಂದರೆ ಉಂಟು ಮಾಡೋದು, ಯೂರಿನ್ ಪಾಸ್ ಮಾಡೋಕ್ಕೂ ತೊಂದರೆ ಉಂಟು ಮಾಡೋದು, ಮತ್ತೆ ಕಿಬ್ಬೊಟ್ಟೆಯಲ್ಲಿ ಭಾರ ಆಗೋದು, ಸ್ವಲ್ಪ ಊಟ ಮಾಡಿದ್ರು ಫುಲ್ನೆಸ್ ಆಗೋದು, ಮತ್ತೆ ಪೀರಿಯಡ್ ಟೈಮಲ್ಲಿ ಅಂದ್ರೆ ಎವ್ರಿ ಮಂತ್ ಯಾವಾಗ ಅವ್ರಿಗೆ ಮುಟ್ಟು ಬರುತ್ತಲ್ಲ ಅಲ್ಲಿ ಒಂದು 5ರಿಂದ 7 ದಿವಸ ಹೊಟ್ಟೆಯಲ್ಲಿ ಹಿಂಗೆ ಕಟ್ಟಿಗಿಟ್ಕೊಂಡು ಏನೇ ಮಾಡೋಕ್ಕಾಗ್ದೇನೆ ರೋಲಿಂಗ್ ಮಾಡ್ತಾ ಇರ್ತಾರೆ ಬೆಡ್ ಮೇಲೆ. ಅದನ್ನ ಹೇಗೆ ಡಯಾಗ್ನೋಸ್ ಮಾಡಬೇಕು? ಒಂದು, ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಇಂದ. 2ನೇದು, ಸಾಮಾನ್ಯವಾಗಿ ಈ ಡಾಕ್ಟರ್ ಹತ್ರ ಬಂದು ಮೀಟ್ ಮಾಡಿದಾಗ ಅವ್ರಿಗೆ ಆ ಹಿಸ್ಟ್ರಿ ಹೇಳ್ಬೇಕಾದ್ರೆ ಗೊತ್ತಾಗುತ್ತೆ, ಇಲ್ಲ ಇದು ಎನೋಮೆಡಿಸಿಸ್ ಇದೆ ಅಂತ. ಮತ್ತೆ MRI ಸ್ಕ್ಯಾನಿಂಗ್ ಮಾಡ್ತೀವಿ, ಎಕ್ಸಾಮಿನೇಷನ್ ಮಾಡ್ತೀವಿ. ಅದರಿಂದ ಇಷ್ಟೊಂದು ಸಲ ನಮಗೆಲ್ಲ ಗೊತ್ತಾಗ್ಬಿಡುತ್ತೆ ಯಾವ ಕಡೆ ಎಲ್ಲಿವರೆಗೂ ಈ ಪೊರೆ ಬೆಳೀತಾ ಇದೆ, ಯಾವ ಸ್ಟೇಜ್ ಅಲ್ಲಿ ಇದೆ ಡಿಸೀಸು ಅಂತ. ಸೊ ಅದಕ್ಕೆ ಡಯಾಗ್ನೋಸಿಸ್ ಅನ್ನೋದನ್ನ ಅರ್ಲಿ ಮಾಡಿಕೊಂಡು ಅರ್ಲಿ ಟ್ರೀಟ್ಮೆಂಟ್ ತಗೊಂಡ್ರೆ ನಿಮಗೆ ಕಂಟ್ರೋಲ್ ಮಾಡ್ಬೋದು. ಖಂಡಿತವಾಗಿ ಇದಕ್ಕೆ ಟ್ರೀಟ್ಮೆಂಟ್ ಬೆಸ್ಟ್ ಏನಂದ್ರೆ ಅರ್ಲಿ ಡಯಾಗ್ನೋಸಿಸ್, ಮೆಡಿಕಲ್ ಟ್ರೀಟ್ಮೆಂಟು. ಇಲ್ಲ ತುಂಬಾ ಡಯಾಗ್ನೋಸಿಸ್ ತುಂಬಾ ಸಿವಿಯರ್ ಆಗಿತ್ತು ಗ್ರೇಡ್ ಅಂತಂದ್ರೆ ಅದಕ್ಕೆ ನಾವು ಲ್ಯಾಪ್ರೋಸ್ಕೋಪಿ ಮುಖಾಂತರ ಸರ್ಜರಿ ಮಾಡಲೇಬೇಕು. ಬಟ್ ಇದೊಂದು ಹೇಳಕ್ ಇಷ್ಟಪಡ್ತೀನಿ ನೋಡಿ, ಟುಡೇ ನಾವು ಇವತ್ತು ಸರ್ಜರಿ ಮಾಡಿದ್ರೆ ಮತ್ತೆ ಮುಂದೆ ಬರಲ್ಲ ಅಂತ ಇಲ್ಲ, ಬರುತ್ತೆ. ಯಾಕೆಂದ್ರೆ ಹೆಣ್ಮಕ್ಳಿಗೆ ಯಾವಾಗ ಪೀರಿಯಡ್ ಬರ್ತಾ ಹೋಗುತ್ತಲ್ಲ ಸ್ವಲ್ಪ ಬೆಳಿತಾನೆ ಹೋಗುತ್ತೆ. ಸೊ ಅದಕ್ಕೆ ಸರ್ಜರಿ ಮಾಡಿದ ಬಳಿಕ ಮದುವೆ ಟೈಮ್ ಇದ್ರೆ ಬೇಗ ಮದುವೆ ಮಾಡಿ, ಒಂದು ಫರ್ಟಿಲಿಟಿ ಇಶ್ಯೂಸ್ ಇದ್ರೆ ಬೇಗ ಮಕ್ಕಳು ಮಾಡ್ಕೊಂಡು ಫ್ಯಾಮಿಲಿ ಕಂಪ್ಲೀಟ್ ಆಗ್ಬಿಟ್ರೆ ಆಮೇಲೆ ನಾವು ಥಿಂಕ್ ಮಾಡ್ಬೋದು ಈಗ ರಾಡಿಕಲ್ ಸರ್ಜರಿ ಅಂದ್ರೆ 2 ಕಡೆ ಯೂಟ್ರಸ್ ಓವರಿಸ್ ತೆಗೆದ್ಬಿಡೋದ ಅಂತ. ಸೊ ಅದಕ್ಕೆ ಆದಷ್ಟು ಮಟ್ಟಿಗೆ ಇದರಲ್ಲಿ ತುಂಬಾ ಅವೇರ್ನೆಸ್ ಇಂಪಾರ್ಟೆಂಟ್. ಆಮೇಲೆ ಆಹಾರ ಮುಖಾಂತರ ನಾವು ಇದನ್ನ ಡಿಸೀಸ್ ಕಡಿಮೆ ಮಾಡ್ಬೋದು. ಒಳ್ಳೆ ಆಹಾರ ಅಂದ್ರೆ ಏನು? ಆರ್ಗ್ಯಾನಿಕ್ ಡಯಟ್ಸ್ ಅಂತೀವಿ. ಅಂದ್ರೆ ಏನು? ಈಗ ಜಂಕ್ ಫುಡ್ ತಿನ್ನೋದು, ಮತ್ತೆ ಚಿಕನ್ ಮಟನ್ ತಿನ್ನೋದು, ಫಿಶ್ ತಿನ್ನೋದನ್ನ ಅವಾಯ್ಡ್ ಮಾಡಬೇಕು, ಸೀ ಫುಡ್ಸ್ ತಿನ್ನೋದು ಅವಾಯ್ಡ್ ಮಾಡಬೇಕು. ಮಕ್ಕಳಿಗೆ ದಿನನಿತ್ಯ ವ್ಯಾಯಾಮ ಮಾಡಕ್ಕೆ ಹೇಳಿ. ಅಂದ್ರೆ ಏನು? ಎಕ್ಸರ್ಸೈಸ್ ಮಾಡಿದ್ರೆ ನಮ್ಮ ಹೆಲ್ತ್ ನಾವು ಚೆನ್ನಾಗಿ ಇಟ್ಕೋಬಹುದು. ಸೊ ವ್ಯಾಯಾಮ ಮಾಡ್ದೇನೆ, ಎಕ್ಸರ್ಸೈಸ್ ಮಾಡ್ದೇನೆ ಇದ್ರೂ ಇದು ಎನೋಮೆಡಿಸಿಸ್ ಜಾಸ್ತಿ ಆಗುತ್ತೆ.